ಜೂನ್ 7, 2020ರಂದು ಚಿರಂಜೀವಿ ಸರ್ಜಾ ಹಠಾತ್ ನಿಧನರಾದರು. ಆ ವೇಳೆ ಮೇಘನಾ ರಾಜ್ ಗರ್ಭಿಣಿಯಾಗಿದ್ದರು. ತಾವು ನೋವಿನಲ್ಲಿದ್ದ ಆ ಸಮಯದಲ್ಲಿ ಕೆಲವರು ನಡೆದುಕೊಂಡ ರೀತಿಯನ್ನು ಮೇಘನಾ ರಾಜ್ ಎಂದಿಗೂ ಮರೆಯಲ್ಲ. ಕೆಲವರು, ಅದರಲ್ಲೂ ಹತ್ತಿರದವರೇ ಮೇಘನಾ ರಾಜ್ ಅವರನ್ನು ಸಂತ್ರಸ್ತೆ ಅರ್ಥಾತ್ ಚಾರಿಟಿ ಕೇಸ್ ಥರ ನೋಡಲು ಆರಂಭಿಸಿದರಂತೆ. ಇನ್ನು ಕೆಲವರು ಮೇಘನಾ ರಾಜ್ ಅವರನ್ನು ತಾತ್ಸಾರದಿಂದ ನೋಡಿ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದರಂತೆ. ಈ ಕಹಿ ಅನುಭವದ ಬಗ್ಗೆ ರಾಯನೇ ಯೂಟ್ಯೂಬ್ ಚಾನಲ್ಗೆ ನೀಡಿರುವ ಸಂದರ್ಶನದಲ್ಲಿ ಮೇಘನಾ ರಾಜ್ ಮುಕ್ತವಾಗಿ ಮಾತನಾಡಿದ್ದಾರೆ. ದುರ್ಘಟನೆ ಬಳಿಕ ಕೆಲವರು ನನ್ನನ್ನು ಬೇರೆ ತರಹ ನೋಡೋಕ್ಕೆ ಶುರು ಮಾಡಿದರು. ಅದು ಹೊರಗಿನವರಲ್ಲ, ಒಳಗಿನವರು. ಕೆಲವರು ನನ್ನನ್ನು ಚಾರಿಟಿ ಕೇಸ್ ಆಗಿ ನೋಡಲು ಆರಂಭಿಸಿದರು. ನನಗೆ ಅದು ಸ್ವಲ್ಪವೂ ಕೂಡ ಇಷ್ಟವಾಗಲಿಲ್ಲ. ನನಗೆ ಅದು ಬೇಕಾಗೂ ಇರಲಿಲ್ಲ. ತೀರಾ ಹತ್ತಿರದವರೇ ನನ್ನನ್ನು ಆ ರೀತಿ ನಡೆಸಿಕೊಂಡಿದ್ದು ನನಗೆ ಬೇಸರ ತಂದಿತು ಎಂದಿದ್ದಾರೆ ನಟಿ ಮೇಘನಾ ರಾಜ್. ನಾನು ಅವರಿಗೆಲ್ಲ ಏನು ಮಾಡಿದ್ದೇನೆ? ಕಾರಣವನ್ನೇ ಹೇಳದೆ ನನ್ನೊಂದಿಗೆ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟರು. ನಾನು ನೋವಿನಲ್ಲಿರುವಾಗಲೇ ಆ ತರಹ ನಡೆದುಕೊಂಡರು. ನಾನೇ ಅವರ ಜಾಗದಲ್ಲಿ ಇದ್ದಿದ್ದರೆ ಇನ್ನೊಬ್ಬರ ಖುಷಿಗಾಗಿ ಏನು ಬೇಕಾದರೂ ಮಾಡುತ್ತಿದ್ದೆ. ಆದರೆ ಅವರ ನೋವಿನ ಸಮಯದಲ್ಲಿ ಅವರನ್ನು ಇನ್ನಷ್ಟು ಕೆಳಕ್ಕೆ ಹಾಕುತ್ತಿರಲಿಲ್ಲ ಅಂತೇಳಿ ಮೇಘನಾ ರಾಜ್ ಕಣ್ಣೀರಿಟ್ಟಿದ್ದಾರೆ. ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.